ಹಾಯ್ ಅಮ್ಮಂದಿರ ನಮಸ್ತೆ. ನಾನು ನಿಮ್ಮ ಶ್ರೇಯಾ ಅಮ್ಮ. ಹೆರಿಗೆ ಆದಮೇಲೆ ನಿಮಗೂ ಹೀಗೆ ಹಿಡಿ ಕೂದಲು ಉದುರ್ತಾ ಇದೆಯಾ? ಬಾಚಣಿಗೆ ತುಂಬ, ದಿಂಬು ತುಂಬ, ಸ್ನಾನದ ಮನೆ ತುಂಬ ಕೂದಲೇನಾ? ಟೆನ್ಷನ್ ಆಗಬೇಡಿ, ನೀವು ಒಬ್ಬರೇ ಅಲ್ಲ. ನಾನು 3 ತಿಂಗಳ ಬಾಣಂತಿ, ನನಗೂ ಸೇಮ್ ಪ್ರಾಬ್ಲಮ್ ಇತ್ತು. ಆದರೆ ಈಗ ನೋಡಿ ಕೂದಲು ಉದುರೋದು 80% ಕಡಿಮೆ ಆಗಿದೆ. ಹೇಗೆ ಅಂತೀರಾ? ಈ ವಿಡಿಯೋದಲ್ಲಿ ನಾನು ಒಂದು ಸಿಂಪಲ್ ಮನೆ ಮದ್ದು ಹೇಳ್ತೀನಿ. ಯಾವ ಎಣ್ಣೆ ಹಚ್ಚಬೇಕು, ಯಾವ ಶಾಂಪು ಹಚ್ಚಬೇಕು ಎಲ್ಲ ಹೇಳ್ತೀನಿ. ₹1 ಖರ್ಚಿಲ್ಲದೆ ನಿಮ್ಮ ಕೂದಲು ಮತ್ತೆ ದಟ್ಟವಾಗಿ ಬೆಳೆಯುತ್ತೆ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಈಗ ವಿಡಿಯೋ ಶುರು ಮಾಡೋಣ. ಈಗ ಒಂದು ಬೌಲ್ನ ತಗೊಂಡಿದ್ದೀನಿ. ಇದಕ್ಕೆ ಮೆಂತ್ಯ ಕಾಳುಗಳನ್ನು ಹಾಕ್ತಾ ಇದ್ದೀನಿ. ಮೆಂತ್ಯ ಕಾಳುಗಳನ್ನು ನೋಡ್ಕೊಂಡು ತಗೊಳ್ಳಿ, ಜಾಸ್ತಿ ತಗೊಳಕ್ಕೆ ಹೋಗಬೇಡಿ. ಇವಾಗ ನೀರು ಹಾಕಿ ಇದನ್ನು ಒಂದೇ ಸಲ ನಾನು ವಾಶ್ ಮಾಡ್ತಾ ಇದ್ದೀನಿ. ಒಂದೇ ಸಲ ತೊಳೆದ್ರೆ ಸಾಕು, ಕಸ ಕಡ್ಡಿ ಎಲ್ಲ ಹೋಗುತ್ತೆ. ಅದಕ್ಕೆ ನೋಡಿ ಈ ರೀತಿ ತೊಳ್ಕೊಳ್ತಾ ಇದ್ದೀನಿ ನಾನು. ತೊಳೆದ ನೀರನ್ನು ಚೆಲ್ಲಿ ಈಗ ಮತ್ತೆ ನೀರನ್ನು ಹಾಕ್ತಾ ಇದ್ದೀನಿ. ಪೂರ್ತಿ ಮುಳುಗೋ ಹಾಗೆ, ಕಾಳುಗಳು ಮುಳುಗೋ ಹಾಗೆ ನೀರು ಹಾಕಬೇಕು. ಈಗ ಇದನ್ನು ಒಂದು ರಾತ್ರಿ ಪೂರ್ತಿ ನೆನೆಯೋಕ್ಕೆ ಬಿಡಬೇಕು. ನೆಕ್ಸ್ಟ್ ನಾನಿಲ್ಲಿ 3-4 ಆಲೋವೆರಾ ತೊಗೊಂಡಿದ್ದೀನಿ. ಇದಕ್ಕಿಂತ ಜಾಸ್ತಿ ಬೇಕಾದರೂ ತೊಗೊಳ್ಬೋದು. ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಹೀಗೆ ಕಟ್ ಮಾಡಬೇಕು, ಅಂದ್ರೇ ಆಲೋವೆರಾ ಜೆಲ್ ಕ್ಲೀನಾಗಿ ನಮಗೆ ಸಿಗುತ್ತೆ. ಎಲ್ಲವನ್ನು ಇದೇ ರೀತಿಯಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಒಂದು ನೀರಲ್ಲಿ ನಾನು ಇದನ್ನು ತೊಳ್ಕೊಳ್ತಾ ಇದ್ದೀನಿ. ಪೂರ್ತಿಯಾಗಿ ಕ್ಲೀನಾಗಿ ತೊಳಿಬೇಕು. ಇದು ತುಂಬ ಇಂಪಾರ್ಟೆಂಟು. ಎಲ್ಲೋ ಕಲರ್ ಎಲ್ಲ ಹೋಗಬೇಕು ನೀರಲ್ಲಿ, ಅಷ್ಟು ಕ್ಲೀನಾಗಿ ತೊಳಿರಿ. ನಾನೀಗ ಇಷ್ಟು ಕ್ಲೀನಾಗಿ ತೊಳೆದಿದ್ದಾಯಿತು. ಇವಾಗ ಆಲೋವೆರಾನ ಸಿಪ್ಪೆ ಸಂಗಟ ಹಾಕೋದಿಲ್ಲ, ಸಿಪ್ಪೆ ತೆಗೆದುಬಿಟ್ಟು ಒಳಗಿನ ಜೆಲ್ ಹಾಕ್ತಾಯಿದ್ದೀನಿ. ನಿಮಗೆ ಈ ಥರ ಕಟ್ ಮಾಡೋಕೆ ಕಷ್ಟ ಆಗ್ತಾ ಇದೆ ಅಂತಂದರೆ ಸಿಪ್ಪೆ ಸಂಗಟ ಹಾಕ್ಬೋದು, ಏನೂ ಪ್ರಾಬ್ಲಮ್ ಇಲ್ಲ. ಸಿಪ್ಪೆ ಸಂಗಟ ಹಾಕಿದರೆ ಮಿಕ್ಸಿಲಿ ಹಿಡಿದಾಗ ಸಣ್ಣ ಆಗೋದಿಲ್ಲ. ಅದಕ್ಕೆ ಆಲೋವೆರಾ ಜೆಲ್ ಅಷ್ಟೇ ಹಾಕಿದರೆ ತುಂಬ ನೀಟಾಗಿ ಪೇಸ್ಟ್ ಬರುತ್ತೆ ಆಲೋವೆರದ್ದು. ನಾವು ಒಂದೊಂದಾಗೆ ಎಲ್ಲ ಆಲೋವೆರಾ ಜೆಲ್ನ ಇದೇ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಹೀಗೆ ಕಟ್ ಮಾಡ್ಕೊಳ್ಳಿ. ಈ ರೀತಿ ಬೇಕಾದರೂ ನೀವು ಕಟ್ ಮಾಡ್ಕೋಬೋದು. ಆ ಥರ ಜೆಲ್ ಮಾತ್ರ ತೆಗಿಯೋಕ್ಕೆ ಕಷ್ಟ ಆಗ್ತಿದೆ ಅಂತಂದರೆ ಈ ಥರನೂ ನೀವು ಕಟ್ ಮಾಡ್ಕೊಳ್ಳಿ, ಏನೂ ಪ್ರಾಬ್ಲಮ್ ಇಲ್ಲ. ಇವಾಗ ಫೈನಲಿ ಎಲ್ಲ ನಾನು ಕಟ್ ಮಾಡ್ಕೊಂಡಿದ್ದಾಯಿತು. ಇದನ್ನು ಮಿಕ್ಸಿಗೆ ಹಾಕೋಣ. ಆಲೋವೆರಾ ಜೆಲ್ಲ ಕಟ್ ಮಾಡ್ಕೊಂಡಿರೋದು ಮಾತ್ರ ನಾನು ಫಸ್ಟ್ ಮಿಕ್ಸಿಗೆ ಹಾಕ್ತಾ ಇದ್ದೀನಿ. ಇವಾಗ ಎಲ್ಲವನ್ನು ಹಾಕಿದ್ದಾಯಿತು. ಮಿಕ್ಸಿಯಲ್ಲಿ ರುಬ್ಬಿದ್ದಾಯಿತು. ಈ ರೀತಿಯಾಗಿ ಬಂದಿದೆ. ಕೆಲವು ಪೀಸಸ್ ಹಾಗೆ ಇದೆ. ಮತ್ತೊಂದು ಸಲ ನಾನು ಇದನ್ನು ಮಿಕ್ಸಿಯಲ್ಲಿ ರುಬ್ಕೊಂಡು ಬರ್ತೀನಿ. ನೋಡಿ ಈಗ ಕಂಪ್ಲೀಟಾಗಿ ಪೂರ್ತಿಯಾಗಿ ಸಣ್ಣ ಆಗಿದೆ. ರಾತ್ರಿ ನೆನೆಸಿಟ್ಟ ಮೆಂತ್ಯ ಕಾಳುಗಳನ್ನು ಮತ್ತೆ ನಾನು ಇವಾಗ ಮಿಕ್ಸಿಯಲ್ಲಿ ಹಾಕ್ತಾ ಇದ್ದೀನಿ.
ಈ ರೀತಿಯಾಗಿ ಪೇಸ್ಟ್ ರೆಡಿಯಾಗಿದೆ. ಮತ್ತು ಸ್ವಲ್ಪ ಸ್ವಲ್ಪನೇ ಮಿಕ್ಸಿಯಲ್ಲಿ ಹಾಕ್ಕೊಂಡು ರುಬ್ಕೊಂಡು ಬರ್ತಾಯಿದ್ದೀನಿ. ಪೂರ್ತಿ ಒಂದೇ ಸಲಕ್ಕೆ ಎಲ್ಲವನ್ನು ಮಿಕ್ಸಿಯಲ್ಲಿ ಹಾಕಿ ರುಬ್ಬಿದರೆ ಸಣ್ಣ ಆಗೋದಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಸ್ವಲ್ಪನೇ ಮಿಕ್ಸಿಯಲ್ಲಿ ಹಾಕಬೇಕು. ಎಲ್ಲವನ್ನು ರುಬ್ಬಿದ್ದಾಯಿತು. ಇವಾಗ ನೀಟಾಗಿ ಒಂದು ಸಲ ಕಲಿಸ್ತಾ ಇದ್ದೀನಿ. ಪೇಸ್ಟ್ ರೆಡಿ ಆಯಿತು. ನನ್ನ ಅಮ್ಮನ ಸಹಾಯದಿಂದ ನಾನು ಕೂದಲಿಗೆ ಪೇಸ್ಟನ್ನ ಹಚ್ಕೊಳ್ತಾ ಇದ್ದೀನಿ, ಹೇರ್ ಮಾಸ್ಕ್ನ. ನೀವು ಕೂಡ ಒಬ್ಬರ ಹೆಲ್ಪ್ ತಗೊಳ್ಳಿ. ನೋಡಿ, ಈ ರೀತಿ ಕೂದಲ ಬುಡಕ್ಕೆ ಹಚ್ಚಬೇಕು. ಆಗ ಮಾತ್ರ ಹೊಸ ಕೂದಲು ಬೆಳೆಯೋಕ್ಕೆ ಸಾಧ್ಯ. ಈ ಪೇಸ್ಟ್ನಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂದರೆ ಹೊಸ ಕೂದಲು ಬರುತ್ತೆ, ಕೂದಲು ಉದುರೋದು ಕಡಿಮೆ ಆಗುತ್ತೆ, ಮತ್ತು ಕೂದಲು ಸಾಫ್ಟ್ ಆ್ಯಂಡ್ ಶೈನಿಯಾಗಿ ಹೊಳೆಯುತ್ತೆ. ಪೂರ್ತಿಯಾಗಿ ಕೂದಲ ತುದಿಯವರೆಗೂ ಹಚ್ಚಬೇಕು ಈ ಹೇರ್ ಮಾಸ್ಕ್ನ. ನೋಡಿ, ಪೂರ್ತಿಯಾಗಿ ಹಚ್ಚಿದ್ದಾಯಿತು ಈ ರೀತಿ. ಈಗ ಅರ್ಧ ಗಂಟೆ ಬಿಟ್ಟು ನಾನು ಕೂದಲನ್ನು ವಾಶ್ ಮಾಡ್ಕೊಂಡು ಬರ್ತೀನಿ. ಹೇರ್ ವಾಶ್ ಮಾಡಿದ್ದಾಯಿತು. ಫೈನಲಿ ನೋಡಿ, ನನ್ನ ಕೂದಲು ಹೀಗೆ ಇದೆ, ಹೀಗಾಗಿದೆ, ಶೈನಿ ಆ್ಯಂಡ್ ಸಿಲ್ಕಿ ಥರ. ನಿಮಗೂ ಇದೇ ಥರ ಶೈನಿ ಆ್ಯಂಡ್ ಸಿಲ್ಕಿ ಹೇರ್ ಕೂದಲು ಬೇಕಾ? ನಾನು ಹೇಳಿಕೊಟ್ಟಿರುವ ಈ ಹೋಮ್ ರೆಮಿಡಿ ಟಿಪ್ಸ್ನ ನೀವು ಫಾಲೋ ಮಾಡಿ. ಖಂಡಿತ ನಿಮಗೂ ಇದೇ ರೀತಿ ಕೂದಲು ಬೆಳೆಯುತ್ತೆ, ಸಾಫ್ಟ್ ಆ್ಯಂಡ್ ಶೈನಿಯಾಗೂ ಕೂಡ ಇರುತ್ತೆ. ನೋಡಿ, ಬಾಚಣಿಕೆಯಲ್ಲಿ ಒಂದು ಕೂದಲು ಸಹ ಇಲ್ಲ. ಇದು ಹೇರ್ ಮಾಸ್ಕ್ನ ನೀವು ವಾರಕ್ಕೆ ಒಂದು ಸಲ ಅಥವಾ ತಿಂಗಳಿಗೆ ಒಂದು ಸಲ ಆದರೂ ಕಂಪಲ್ಸರಿ ಹಚ್ಕೋಬೇಕು. ಆಗ ಮಾತ್ರ ಕೂದಲು ಬೆಳೆಯೋಕ್ಕೆ ಸಾಧ್ಯ. ಇಲ್ಲ ಅಂತಂದರೆ ಕೂದಲು ಬೆಳೆಯೋದಿಲ್ಲ. ಒಂದೇ ಸಲ ಹಚ್ಚಿದ್ರೆ ಬೆಳೆಯೋದಿಲ್ಲ. ನೀವು ಈ ಥರ ಕೂದಲು ಬೇಕಂದರೆ ನಾನು ಹೇಳಿರುವ ಈ ಟಿಪ್ಸ್ನ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್.